ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲಿ ನಾನು ಅರ್ಧ ಸೋರೆಕಾಯಿ ತೊಗೊತೀನಿ. ನೋಡಿ ಈ ಥರ ಹೊಟ್ಟೆ ಎರೆದಿಟ್ಕೊಳ್ಳಿ. ನೋಡಿ ಈ ತಿರುಳನ್ನು ಕಟ್ ಮಾಡಿ ತೆಗೆದಿಟ್ಕೊಂಬಿಡಿ. ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಲ್ಲಿ 10 ಹಸಿಮೆಣಸಿನ್ಕಾಯಿ, 1 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ. 1 ಸಣ್ಣ ಸೈಜ್ ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಒಗ್ಗರಣೆಯಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಅಷ್ಟು ಗಟ್ ಸಾಂಬಾರ್ ಪುಡಿ. ಈ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಪಲ್ಯಕ್ಕೆ ಈ ಸಾಂಬಾರ್ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ ಇಷ್ಟು ನೀರು ಹಾಕಿರಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಆಗಲಿ. 1 ಟೀ ಸ್ಪೂನ್ ಅಷ್ಟು ನಾನು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ನಾನು ಟೊಮ್ಯಾಟೊನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಕಮ್ಮಿ ಇತ್ತು, ಹಾಗಾಗಿ ಚೂರು ಹುಳಿ ಹಾಕ್ಕೊಂಡಿದ್ದೀನಿ. ಈ ಹಸಿ ವಾಸನೆ ಹೋಗೋ ತನಕ, ಸೋರೆಕಾಯಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುಕ್ ಆಗಿದೆ. ಗುರೆಳ್ ಪುಡಿ ಹಾಕೋಬೇಕು 1 ಟೇಬಲ್ ಸ್ಪೂನ್. ಹಸಿ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗುರೆಳ್ ಪುಡಿ ಈ ಥರ ಪಲ್ಯಕ್ಕೆ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ರೆಡಿ ಆಯಿತು ಸೋರೆಕಾಯಿ ಪಲ್ಯ. ಇದು ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವನ್ ನೀವು ಕ್ಯಾಪ್ಸಿಕಮ್, ಹೀರೆಕಾಯಿ ಸಹ ಮಾಡ್ಕೋಬೋದು. ಸೋರೆಕಾಯಿ ಪಲ್ಯ ರೆಡಿ ಟು ಸರ್ವ್. ಫಸ್ಟಿಗೆ ಚಪಾತಿ, ನಮ್ಮ ಅಜ್ಜಿದು ಗಟ್ ಸಾಂಬಾರ್ ಪುಡಿ ಹಾಕಿ ಸೋರೆಕಾಯಿ ಪಲ್ಯ. ಇದು ಚಪಾತಿ, ರೊಟ್ಟಿ ಸೂಪರಾಗಿರುತ್ತೆ ಗೊತ್ತಾ. ಇದು ಕ್ವಿಕ್ಕಾಗಿ ಆಗುತ್ತೆ, ಏನು ರುಬ್ಬೋ ಅವಶ್ಯಕತೆನೇ ಇಲ್ಲ. ನೋಡಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನಾನು ಈಗಾಗಲೇ ಈ ರೆಸಿಪಿನ ಶೇರ್ ಮಾಡಿದ್ದೀನಿ, ಟ್ರೈ ಮಾಡಿ. ನಮ್ಮ ಅಜ್ಜಿ, ಊರಜ್ಜಿದು ಸಾರಿನ ಪುಡಿ ಅಂದರೆ ಗಟ್ ಸಾಂಬಾರ್ ಪುಡಿ ಹಾಕಿ ಸೋರೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ. ಇದು ಎಲ್ಲ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗಂತೂ ಎಕ್ಸಲೆಂಟು. ದೋಸೆ, ಚಪಾತಿಗೂ ಸೂಪರಾಗಿರುತ್ತೆ. ಗಟ್ ಸಾಂಬಾರ್ ಪುಡಿ ಹಾಕೋದು, ಉಚ್ಚೆಳ್ ಪುಡಿ ಹಾಕಿ ಒಗ್ಗರಣೆಯಲ್ಲಿ ಈ ಸೋರೆಕಾಯಿ ಹಾಕಿ ಮಾಡಿರೋದು. ಈಗಾಗಲೇ ನಾನು ಟೊಮ್ಯಾಟೊ ಕಾಯಿ, ಜವಳಿಕಾಯಿ ಎಲ್ಲ ಹಾಕಿ ಮಾಡಿದ್ನಲ್ಲ, ಸೂಪರ್ ಕಾಂಬಿನೇಷನ್ನು. ಇವನ್ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಸಹ ಮಾಡ್ಬೋದು. ಜವಳಿಕಾಯಿ, ಟೊಮ್ಯಾಟೊ ಕಾಯಿ, ಅವರೆಕಾಳು ಈಗ ಸೀಸ್ನಲ್ ಅಲ್ಲ. ನೋಡಿ ಕ್ಯಾಸ್ಟ್ ಐರನ್ ಮೇಲೆ ನಾನು ಚಪಾತಿ ಮಾಡಿದ್ದೀನಿ ಇವತ್ತು. ಎಷ್ಟು ಲೇಯರಾಗಿ ಬಂದಿದೆ. ಆಮೇಲೆ ಕ್ವಿಕ್ಕಾಗಿ ಆಗುತ್ತೆ ಗೊತ್ತಾ. ಇದು ಬೇಗ ಬಿಸಿ ಆಗುತ್ತೆ, ನಾನ್ ಸ್ಟಿಕ್ ಥರನೂ ಆಗುತ್ತೆ. ನೋಡಿ ಸೂಪರಾಗಿದೆ. ಟ್ರೈ ಮಾಡಿ ಇವತ್ತು ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನೋಡಿ.